ನಮ್ಮಲ್ಲಿ ಜಾತಿಗಳ ನಡುವೆ ಕಚ್ಚಾಟ ಶುರು ಮಾಡಿದ್ಯಾರು? ಇಂದಿನ ರಾಜಕಾರಣಿಗಳು ಬ್ರಿಟಿಷರ ಯಾವ ಪರಂಪರೆಯನ್ನ ಮುಂದುವರಿಸಿದ್ದಾರೆ ಗೊತ್ತಾ? ನಮಸ್ತೆ ನಮಸ್ಕಾರ, ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರಾಯ್ಕರ್. ಬ್ರಾಹ್ಮಣರು ಶೂದ್ರರಿಗೆ ಓದಲು ಬಿಡಲಿಲ್ಲ ಎಂಬ ಮಾತು ನಮ್ಮ ಸಮಾಜದಲ್ಲಿ ಒಂದು ಪ್ರಬಲವಾದ ಸುಳ್ಳು ಪ್ರಚಾರ. ಆದ್ರೆ ಇತಿಹಾಸದ ದಾಖಲೆಗಳು ಹೇಳುವುದೇ ಬೇರೆ. ಪ್ರಸಿದ್ಧ ಇತಿಹಾಸಕಾರ ಧರ್ಮಪಾಲರ ದಿ ಬ್ಯೂಟಿಫುಲ್ ಟ್ರೀ ಪುಸ್ತಕದಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖ ಇದೆ. ಫೆಬ್ರವರಿ 1825ರಲ್ಲಿ ಬ್ರಿಟಿಷರೇ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಿದ್ರು. ಆ ಬ್ರಿಟಿಷ್ ದಾಖಲೆಗಳ ಪ್ರಕಾರ ಮದ್ರಾಸ್ ಪ್ರೆಸಿಡೆನ್ಸಿಯ ಶಾಲೆಗಳಲ್ಲಿ 30,479 ಬ್ರಾಹ್ಮಣ ಮಕ್ಕಳು ಶಿಕ್ಷಣ ಪಡೀತಾ ಇದ್ರೆ, ಶೂದ್ರ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಆ ಟೈಮಲ್ಲಿ ಶೂದ್ರ ಅಂತ ಯಾರನ್ನ ಕರೀತಾ ಇದ್ರಲ್ಲ ಅವರ ಸಂಖ್ಯೆ 75,320 ಆಗಿತ್ತು. ಗಮನಿಸಿ, ಬ್ರಾಹ್ಮಣರಿಗಿಂತ ಶೂದ್ರ ವಿದ್ಯಾರ್ಥಿಗಳೇ ಅಧಿಕ ಸಂಖ್ಯೆಯಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ರು. ಈ ಶಾಲೆಗಳು ಅಥವಾ ಗುರುಕುಲಗಳು ಹೆಚ್ಚಾಗಿ ದೇವಸ್ಥಾನಗಳ ಒಳಗಡೆನೆ ನಡೀತಾ ಇದ್ವು. ಅಲ್ಲಿ ಬ್ರಾಹ್ಮಣರಿಗೆ ಒಂತರಹ, ಶೂದ್ರರಿಗೆ ಇನ್ನೊಂದು ತರಹದ ಶಿಕ್ಷಣ ನೀಡ್ತಾ ಇರ್ಲಿಲ್ಲ. ಎಲ್ರಿಗೂ ಸಮಾನವಾದ ಶಿಕ್ಷಣವನ್ನ ನೀಡಲಾಗ್ತಾ ಇತ್ತು. ಆಗ ಶೂದ್ರರು ಅಂತ ಕರೆಸಿಕೊಳ್ಳುವ ಮಕ್ಕಳು ಕೂಡ ಅಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮತ್ತು ಸಂಸ್ಕೃತ ವ್ಯಾಕರಣದ ಜ್ಞಾನವನ್ನ ಪಡಿತಾ ಇದ್ರು. ಹಾಗಾದ್ರೆ ಶೂದ್ರರಿಗೆ ಓದಲು ಬಿಡ್ಲಿಲ್ಲ ಎಂಬ ಸುಳ್ಳು ಎಲ್ಲಿಂದ ಬಂತು? ನಾವು ಸನಾತನಿಗಳು ಹಿಂದೆ ಒಗ್ಗಟ್ಟಿನಿಂದ, ಸಹಬಾಳ್ವೆಯಿಂದ ಬದುಕ್ತಾ ಇದ್ವಿ. ಆದ್ರೆ ವ್ಯಾಪಾರಕ್ಕೆ ಅಂತ ಬಂದ ಬ್ರಿಟಿಷರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಹಿಂದೂಗಳಲ್ಲಿ ಜಾತಿಗಳ ನಡುವೆ ಕಲಹ ಸೃಷ್ಟಿಸಿ ನಮ್ಮ ಏಕತೆಯನ್ನ ಮುರಿದ್ರು. ದುಃಖದ ಸಂಗತಿ ಏನಂದ್ರೆ, ಇವತ್ತು ನಮ್ಮ ರಾಜಕಾರಣಿಗಳು ಅದೇ ಬ್ರಿಟಿಷರ ಒಡೆದು ಆಳುವ ನೀತಿಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ವಾಟ್ಸಪ್ ಯೂನಿವರ್ಸಿಟಿಯ PhD ಪದವೀಧರರು ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ಭಾರತೀಯರು, ನಾವು ಸನಾತನಿಗಳು, ನಾವು ಹಿಂದೂಗಳು, ನಾವು ಜೈ ಭೀಮ್ ಅಂತೀವಿ, ಜೈ ಶ್ರೀರಾಮ್ ಅಂತೀವಿ, ಜೈ ಕರ್ನಾಟಕ ಅಂತೀವಿ, ಜೈ ಭಾರತ್ ಅಂತೀವಿ, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಹಾಕ್ತೀವಿ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇತಿಹಾಸದ ಈ ಸತ್ಯವನ್ನ ತಿಳಿದ ನಂತರ ನಮ್ಮನ್ನ ಯಾರು ನಮ್ಮ ಒಗ್ಗಟ್ಟನ್ನು ಮುರಿಯಕ್ಕೆ ಸಾಧ್ಯನೇ ಇಲ್ಲ. ಹೆಮ್ಮೆಯಿಂದ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಭಾರತ್ ಮಾತಾ ಕಿ ಜೈ, ತಾಯಿ ಭುವನೇಶ್ವರಿಗೆ ಜಯವಾಗಿ ಅಂತ. ಖುಷಿಯಾಗಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.